ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿರುವ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ, ಪ್ರೀತಿ ಹೀಗೆ ಸ್ಪರ್ಧಿಗಳಲ್ಲಿ ಒಂದಕ್ಕೊಂದು ಭಾವನಾತ್ಮಕ ಸಂಬಂಧ ಬೆಳೆದು ಬಿಡುತ್ತೆ. ಕೆಲವೊಂದು ಅರ್ಧದಲ್ಲೇ ಕೈಕೊಟ್ರೆ ಕೆಲವೊಂದು ದೀರ್ಘವಾಗಿ ಸಾಗುತ್ತೆ. ಈ ವಾರ ಸ್ಪರ್ಧಿಗಳಲ್ಲಿ ಸಂತಸದ ವಾತಾವರಣ ಮೂಡಿದ್ದು ಎಲ್ಲರೂ ಸುದೀಪ್ ಮುಂದೆ ಫುಲ್ ಜೋಶ್ ಆಗಿ ಮಾತನಾಡಿದ್ದಾರೆ. ಸದ್ಯ ವಿಷಯ ಏನಂದ್ರೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವೆ ಏನಿದೆ? ಕಿಚ್ಚ ಹೇಳಿದ ಮಾತಿಗೆ ಭವ್ಯ ಗೌಡ ನಾಚಿರೋದು ಯಾಕೆ ಎಂಬೆಲ್ಲ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸುದೀಪ್ ಅವರು ಹೊಸ ವರ್ಷಕ್ಕೆ ನಿಮ್ಮ ಪರ್ಸನಲ್ ವಸ್ತುಗಳನ್ನ ಯಾರಿಗೆ ಕೊಡ್ತೀರಾ ಎಂದು ಹೇಳಿದ್ರು. ಹೀಗಾಗಿ ಧನ್ರಾಜ್ಗೆ ರಜತ್ ಉಡುಗೊರೆ ಕೊಟ್ರೆ ಮಂಜುಗೆ ಗೌತಮಿ ಗಿಫ್ಟ್ ಒಂದನ್ನ ಕೊಟ್ರು. ಐಶ್ವರ್ಯಗೆ ಚೈತ್ರ ಉಡುಗೊರೆ ಕೊಡ್ತಿದ್ದಂತೆ ಇಬ್ಬರು ಕಣ್ಣೀರು ಹಾಕಿದ್ರು. ಇದಾದ ಮೇಲೆ ಭವ್ಯಗೆ ನೀವು ಯಾರಿಗೆ ಗಿಫ್ಟ್ ಕೊಡಬೇಕು ಎಂದು ಕೇಳಿದಾಗ ತ್ರಿವಿಕ್ರಮ್ಗೆ ಕೊಡಲು ಇಷ್ಟಪಡ್ತೇನೆ ಎಂದು ಭವ್ಯ ಹೇಳಿದ್ರು. ಈ ವೇಳೆ ಸುದೀಪ್ ಇದು ಎಂತ ಸರ್ಪ್ರೈಸ್ ಅಲ್ವಾ ಎಂದು ಹೇಳ್ತಿದ್ದಂತೆ ಎಲ್ಲರೂ ನಕ್ಕಿದ್ದಾರೆ. ನಾಚುತ್ತಲೇ ತ್ರಿವಿಕ್ರಮ್ ಕುರಿತು ಮಾತನಾಡಿದ ಭವ್ಯ ಗೌಡ, ಈ ವ್ಯಕ್ತಿ ನೋಡುವುದಕ್ಕೆ ತುಂಬಾ ಹಾರ್ಸ್ ಅನಿಸ್ತಾರೆ, ಆದ್ರೆ ಅವರು ವೆರಿ ಸ್ವೀಟ್ ಆ್ಯಂಡ್ ಎಂದು ಹೇಳುತ್ತಿದ್ದರು. ಆಗ ತಮಾಷೆಯಾಗಿ ಸುದೀಪ್ ಸಾರಿ ಏನು ಹೇಳ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಭವ್ಯ ನಿಂತಲ್ಲೇ ನೀರಾಗಿ ಹೋಗಿದ್ರು. ಮತ್ತೆ ಮಾತನಾಡಿದ ಭವ್ಯ, ತ್ರಿವಿಕ್ರಮ್ರನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸರ್. ಅರ್ಥ ಮಾಡಿಕೊಂಡ ಮೇಲೆ ತ್ರಿವಿಕ್ರಮ್ನಿಂದ ದೂರ ಆಗೋದು ಕಷ್ಟ ಎಂದು ಹೇಳಿದ್ದಾರೆ. ಇದಕ್ಕೆ ನಗುತ್ತಾ ಕಿಚ್ಚ ತಲೆಬಾಗಿದ್ದಾರೆ. ಮನೆಯಲ್ಲಿ ತ್ರಿವಿಕ್ರಮ್, ಭವ್ಯ, ಗೌತಮಿ, ಮೋಕ್ಷಿತಾ, ಮಂಜು, ಹನುಮಂತ, ಧನರಾಜ್, ರಜತ್, ಚೈತ್ರ ಹಾಗೂ ಐಶ್ವರ್ಯ ಸೇರಿ ಒಟ್ಟು 10 ಸ್ಪರ್ಧಿಗಳಿದ್ದಾರೆ. ಇದರಲ್ಲಿ 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಒಬ್ಬರು ಅಥವಾ ಇಬ್ಬರು ಮನೆ ಖಾಲಿ ಮಾಡಬಹುದು. ಅದು ಯಾರು ಎನ್ನುವುದು ಇಂದು ರಾತ್ರಿ ಗೊತ್ತಾಗುತ್ತೆ. ಇದರ ಜೊತೆಗೆ ಸದ್ಯದ ಕುತೂಹಲ ಕೂಡ ಆಗಿದೆ. ಚೈತ್ರ, ಗೌತಮಿ, ಧನರಾಜ್, ಮೋಕ್ಷಿತಾ, ತ್ರಿವಿಕ್ರಮ್, ಹನುಮಂತ, ಮಂಜು ನಾಮಿನೇಟ್ ಆಗಿದ್ದು ಯಾರು ಹೊರಕ್ಕೆ ಹೋಗ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.